ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟಿ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್,
ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ. ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 789932
8915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಈ ಬಾರಿಯ ಲೋಕಸಭಾ ಚುನಾವಣೆ ದೇಶದ ಜನ ಹಾಗೂ ಮೋದಿ ಮಧ್ಯೆ ನಡೆಯುತ್ತಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಬೇಸತ್ತಿರುವ ಜನರು ಬರುವ ಜೂನ್ 4ರಂದು ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅಚ್ಚರಿಯ ಫಲಿತಾಂಶ ನೀಡಲಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಕಲಬುರಗಿಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಇನ್ನೂ 2 ಹಂತದ ಮತದಾನ ಬಾಕಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಜನರು ಇಂಡಿಯಾ ಮೈತ್ರಿಗೆ ಕೈ ಹಿಡಿದಿದ್ದಾರೆ ಎಂದರು. ನರೇಂದ್ರ ಮೋದಿ ಆಡಳಿತದ ವಿರುದ್ಧ ಜನರು ಬೇಸತ್ತು ಹೋಗಿದ್ದಾರೆ. ಅದರಲ್ಲಿಯೂ ಬೆಲೆ ಏರಿಕೆ, ನಿರುದ್ಯೋಗ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಈ ಬಾರಿ ಜನರು ಎಲ್ಲವನ್ನ ನೋಡಿ ಮತದಾನ ಮಾಡಿದ್ದಾರೆ. ಹೀಗಾಗಿ ಜನರು ರೊಚ್ಚಿಗೆದ್ದು ತಾವಾಗಿಯೇ ಮುಂದೆ ಬಂದು ಮೈತ್ರಿಕೂಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಜೂನ್ 4ರ ಫಲಿತಾಂಶದ ಕುರಿತು ನಿರ್ದಿಷ್ಟವಾದ ಲೆಕ್ಕ ಹೇಳಲಾಗಲಾರದು. ಮೋದಿಗೆ ಈ ಬಾರಿ 400 ಸ್ಥಾನ ಬರಲ್ಲ ಎಂಬುದು ಗೊತ್ತಾಗಿದೆ. ಇದಕ್ಕೆ ಪೂರಕವಾಗಿ ನಿನ್ನೆ ಸಚಿವ ಪ್ರಹ್ಲಾದ್ ಜೋಶಿ 400ರ ಒಳಗೆ ಬರುತ್ತೇವೆ ಎಂದರು. ಹೀಗಾಗಿ ನಮ್ಮ ಸಂಖ್ಯೆ ಹೆಚ್ಚಾಗುವುದು ಗ್ಯಾರಂಟಿ. ಕೇರಳ, ಮಹಾರಾಷ್ಟ್ರದಲ್ಲಿ ಸರಿಸುಮಾರು 30ಕ್ಕಿಂತಲೂ ಹೆಚ್ಚು ಸ್ಥಾನಗಳು ಲಭಿಸಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜಸ್ಥಾನದಲ್ಲಿ ಈ ಮೊದಲು ನಾವು ಶೂನ್ಯ ಇದ್ವೋ, ಈ ಬಾರಿ 8 ಸ್ಥಾನಗಳು ಲಭಿಸಿವೆ. ಈ ಮೊದಲು ಎಲ್ಲಿ ಹೆಚ್ಚಿದ್ರೋ ಅಲ್ಲಲ್ಲಿ ಈ ಬಾರಿ ಕಡಿಮೆ ಆಗಲಿದ್ದಾರೆ ಎಂದರು. ರಾಮ ಎಂದ್ರೆ ಕಾಂಗ್ರೆಸ್ನವರು ಹಿಂದಿನಿಂದ ಹೊಡೆಯುತ್ತಾರೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಕುರಿತು ಪ್ರಸ್ತಾಪಿಸಿದ ಖರ್ಗೆ, ನಾವೇನು ರಾಮನ ವಿರೋಧಿಗಳ ಎಂದು ಪ್ರಶ್ನಿಸಿದ್ದರಲ್ಲದೆ, ದೇಶದಲ್ಲಿ 3 ಕೋಟಿ ದೇವತೆಗಳಿದ್ದಾರೆ. ಯಾರಿಗೆ ಯಾವ ದೇವರ ಮೇಲೆ ಭಕ್ತಿ ಇದೆಯೋ ಅವರು ಆ ದೇವರನ್ನ ಆರಾಧಿಸುತ್ತಾರೆ. ಒಬ್ಬ ಪ್ರಧಾನಮಂತ್ರಿಯಾಗಿ ಇಂತಹ ಮಾತನಾಡುವುದು ಸರಿಯಲ್ಲ ಎಂದು ಸಲಹೆ ನೀಡಿದರು. ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೈಸ್ ರೈಸು, ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪೆಟ್ಟು ಬೀಳ್ತಾ ಇದೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸ್ಗಳನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೇ ಮುಂದೆ ಬಂದು ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ಅಂದರೆ ನಾವು BJPಗೆ ಅಧಿಕಾರದಲ್ಲಿ ಬರ್ತಕ್ಕಂಥದ್ದನ್ನು ತಡಿತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ಈಗ ನೋಡೋಣ, 4 ಜೂನ್ ಎಲ್ಲ ಹೊರಗಡೆ ಬರ್ತದೆ. ನಾವು ಅದನ್ನು ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ ನೋಡ್ತೀವಿ. ಸರ್, ಇಂಡಿಯಾಗೆ ಎಷ್ಟು ಬರ್ತದೆ ಅಂತ ಅನಿಸ್ತದೆ ನಮಗೆ ಈಗಿನ ಪ್ರಕಾರ? ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದು ಕನಸು ಬಿದ್ದದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ. ನಿಮ್ಮ ಪ್ರಕಾರ ಕಡಿಮೆನೋ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳಬೇಕು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದಾರೆ 4 ಬರ್ತಾವಂತ. ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯ್ತಲ್ಲ. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ದವು, ಜಾಸ್ತಿ ಬರ್ತಾವೆ ಕಡಿಮೆ ಬರ್ತಾವೆ. ಅದೇ ರೀತಿಯಾಗಿ ನಮ್ಮ
DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತದೋ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲನೂ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ. ಅಲ್ಲೂ ಕೂಡ 1 ಮಿನಿಟ್. ಅಲ್ಲೂ ಕೂಡ ನಾವು ಗೇನ್ ಮಾಡ್ಕೊಂಡಿದ್ದೇವೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ. ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ. ಎಲ್ಲಿ ನಾವು 0-1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇವೆ ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರು ಅದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ. ರಾಮ ಅಂತ ಹೇಳೋದ್ರಿಂದ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಮಂಜೂರಾತಿ ಹಾಗೂ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ರುಕ್ಕಪ್ಪ ಕಾಂಬಳೆ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯದ ವಿವಿಧ ರಾಜಕೀಯ ಆಡಳಿತ ಸರ್ಕಾರಗಳಿಗೆ ಹೋರಾಟದ ಮುಖಾಂತರ ಒತ್ತಾಯಿಸುತ್ತಾ ಬಂದಿದ್ದೇವೆ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿರುವ ಶಿವಶರಣ ಮಾದಾರ ಚೆನ್ನಯ್ಯ ಅಧ್ಯಯನ ಪೀಠಕ್ಕೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಕೂಡಲೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಕಾಯ್ದಿರಿಸಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕಲಬುರಗಿ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಮಂಜೂರಾತಿ ಹಾಗೂ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಜನತೆ ರಾಜ್ಯದ ರುಕ್ಕಪ್ಪ ಟಿ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಳೆದ 25 ವರ್ಷಗಳಿಂದ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯದ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ರಾಜ್ಯ ಸಂಘ ರುಕ್ಕಪ್ಪ ಟಿ ಕಾಂಬ್ಳೆ ನೇತೃತ್ವದಲ್ಲಿ ಕಳೆದ 25 ವರ್ಷಗಳಿಂದ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ವಿವಿಧ ರಾಜಕೀಯ ಪಕ್ಷಗಳಿಗೆ ಒತ್ತಾಯಿಸಿ ಬಂದಿರುತ್ತೇವೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರವು ಆಡಳಿತ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾದಿಗರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸ್ತಾ ಕಳೆದ 1 ವರ್ಷದಿಂದ ಬಂದಿರುವ ಸರ್ಕಾರವು ಈ ಸಮಾಜದ ಕಡೆಗೆ ಯಾವುದೇ ಯೋಜನೆ ರೂಪಿಸದೆ ಮತ್ತು ಆರ್ಥಿಕ ಮುಂದುವರಲು ಯೋಜನೆಯನ್ನು ರೂಪಿಸದೆ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿರುತ್ತದೆ. ಹೀಗೆ ಇತ್ತೀಚೆಗೆ ಈ ನಮ್ಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಸುಮಾರು 500 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಈ ಸಮಾಜವನ್ನು ಆರ್ಥಿಕವಾಗಿ ಮುಂದುವರಲು ಹಣವನ್ನು ಬಿಡುಗಡೆಗೆ ಆದೇಶ ನೀಡಬೇಕು. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾದಾರ ಚೆನ್ನಯ್ಯ ಅಧ್ಯಯನ ಪೀಠಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಮತ್ತು ವಿವಿಧ ಮಾದಿಗರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯು ಒತ್ತಾಯಿಸುತ್ತಾ ಕಲಬುರಗಿಯ ಕಲಾವಿದರೆಲ್ಲರೂ ಸೇರಿ ತಯಾರಿಸಿದ ಪಾಷಾ ಕಿರುಚಿತ್ರದ ಶೀರ್ಷಿಕೆಯನ್ನು ಇಂದು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಮಾಡಲಾಯಿತು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಪಾಷಾ ಕಿರುಚಿತ್ರದ ಶೀರ್ಷಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ಕಲಾ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮೀಕಾಂತ್ ಜೋಶಿ ಅವರು ಚಿತ್ರಕಥೆಯ ಸಂಭಾಷಣೆ ಬರೆದು ಚೊಚ್ಚಲ ನಿರ್ದೇಶನ ಮಾಡಿದ್ದಾರೆ. ಈ ಕಿರುಚಿತ್ರದ ಮೂಲ ಕಥೆ ಜನಪ್ರಿಯ ಹಿರಿಯ ಸಾಹಿತಿಗಳಾದ ಜೋಗಿ ಅವರ ಲೈಫ್ ಈಸ್ ಬ್ಯೂಟಿಫುಲ್ ಕೃತಿಯ ಒಂದು ಕಥೆ ಆಧಾರಿತ ಆಗಿರುತ್ತದೆ.
ಎನ್ನುವುದು ಈ ಕಿರುಚಿತ್ರದ ಜೀವಳ. ಈ ಕಿರುಚಿತ್ರ ಈಗಿನ ಕಾಲದ ಜಡ ಮನಸ್ಥಿತಿಯನ್ನು ಪ್ರಶ್ನಿಸುವ ಹಾಗೂ ವಿಚಾರ ವಿಮರ್ಶೆಗಳಿಗೆ ಒಳಪಡಿಸುವ ಪ್ರಯತ್ನ ಮಾಡಲಿದೆ. ಹೊಸತನದ ಶೈಲಿಯೊಂದಿಗೆ ಅರ್ಥಗರ್ಭಿತ ಸಂಭಾಷಣೆ ಹೊಂದಿರುವ ಈ ಕಿರುಚಿತ್ರ ಗಂಭೀರ ನಿರೂಪಣೆಯಲ್ಲಿ ಸಾಗಲಿದ್ದು, ಪ್ರೇಕ್ಷಕ ಪ್ರಭುಗಳು ತಮ್ಮ ವೀಕ್ಷಣೆಗೆ ಭಂಗ ಬರದಂತಹ ಜಾಗದಲ್ಲಿ ಕುಳಿತುಕೊಂಡು ಈ ಪಾಶ ಕಿರುಚಿತ್ರವನ್ನ ಆನಂದಿಸಬೇಕು ಎಂದು ನಿರ್ದೇಶಕರಾದ ಲಕ್ಷ್ಮೀಕಾಂತ್ ಜೋಶಿ ಮನವಿ ಮಾಡಿದರು. ವಿಜಯ್ ಕುಲಕರ್ಣಿ ಅಂತ, ನಾನು ನೀನಾಸಂ ಟ್ರೈನ್ಡ್ ಆರ್ಟಿಸ್ಟು. ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಗುಲ್ಬರ್ಗ. ನಾನು ಲಕ್ಷ್ಮೀಕಾಂತ್ ಜೋಶಿ ಒಂದು ದಿವಸ ನನ್ನ ಹತ್ರ ಬಂದು ಈ ಸ್ಕ್ರಿಪ್ಟ್ ತೋರಿಸಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಜೋಗಿ ಅವರ ಕತೆ ಸ್ವಲ್ಪ ಸ್ಕ್ರಿಪ್ಟು ಚಾಲೆಂಜಿಂಗ್ ಆಗಿದೆ, ನಟನೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸ್ತು. ಪಾಪ ಹುಡ್ಕಾಡ್ಕೊಂಡು ಬಂದಿದ್ದಾರೆ. ಸರಿ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಾಡ್ತಾ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ನನ್ನ ಜೊತೆ ಎಲ್ಲ ಆ್ಯಕ್ಟ್ ಮಾಡೋರೆಲ್ಲ ಎಲ್ಲಿಯವರಪ್ಪ ಅಂತ ಕೇಳಿದೆ. ಎಲ್ಲರೂ ಗುಲ್ಬರ್ಗನವರು. ನನಗೆ ಭಾಳ ಖುಷಿ ಆಯಿತು. ಯಾರು ಬೆಂಗಳೂರವರೆಲ್ಲ, ಈವನ್ ಕ್ಯಾಮ್ರಾಮನ್ ಆಯಿತು. ನನಗೆ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬ ಇಷ್ಟ ಆಯಿತು ನನಗೆ. ಅದ್ರ ಜೊತೆಗೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಸ್ವಲ್ಪ ಇವರು ಸಿನಿಮಾಕ್ಕೆ ಒಂದು ಹಿನ್ನೆಲೆ ಇರಲಿ ಅಂತಂದ್ಬಿಟ್ಟು ಹೋಗಿ ಹಂಸಲೇಖ ಅವರ ಅಸಿಸ್ಟೆಂಟ್ ಹತ್ರ ಮಾಡಿಸಿದ್ದಾರೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಹತ್ರ ನಾಲೆಜ್ ಜಾಸ್ತಿ ಆಗಬೇಕು ಇದ್ದಾರೆ, ನಾವು ಹುಡುಕಬೇಕು ಅಷ್ಟೇ. ಸೊ ಹೀಗಾಗಿ ನಮ್ಮ ಕಡೆಯವರು ಮಾಡಿದೊಂದು ನಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯವಾಗಲೂ ನಮ್ಮ ಕೆಲಸ ನಾವು ಮಾಡಿದ್ವಿ, ಚೆನ್ನಾಗಿ ಮಾಡಬೇಕು ಅಂತ ಇತ್ತು, ಮಾಡಿದ್ವಿ. ನಾವು ಮಾಡಿದ ಮೇಲೆ ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಲ್ಲಿ ಒಂದೊಂದು ಅವಾರ್ಡು, ಉತ್ತಮ ಕಥೆ, ಉತ್ತಮ ಕಿರುಚಿತ್ರ ಡೀಟೇಲ್ಸ್ ಇದರೆಲ್ಲ ಕೊಟ್ಟಿದ್ದೀವಿ. ಹೋದಲ್ಲೆಲ್ಲ ಅಪ್ರಿಷಿಯೇಷನ್ ಬರೋಕ್ಕೆ ಶುರು ಆಯಿತು ನಮಗೆ. ಇವನ್ ನಾವು ಸಣ್ಣ ಟ್ರೈಲರ್ ಕಳಿಸಿದ್ರೂ ನಾಳೆಯಿಂದ ನಮ್ಮ ಇದು ಹೋಗ್ತದೆ, ಸ್ಕ್ರಾಲಲ್ಲಿ ಹೋಗ್ತಾ ಇದೆ, ಸ್ಟೇಟಸಲ್ಲಿ ಮತ್ತು ವಿಡಿಯೋದರಲ್ಲಿ. ಇಂಡಸ್ಟ್ರಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಮಂಜುನಾಥ್ ಹೆಗಡೆ ಅಂತವರು, ಪುಷ್ಪ ಅನಿಲ್ ಅಂತವರು, ಲಕ್ಷ್ಮೀ ಕಬ್ಬೇರಳ್ಳಿ ಅಂತವರು, ವರುಣ್ ಕಟ್ಟಿಮನಿ, ಇವರೆಲ್ಲ ಫುಲ್ಲು ಸಪೋರ್ಟ್ ಮಾಡಿದರು. ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಗುಲ್ಬರ್ಗಾನಲ್ಲಿ ಇಂಥ ಒಂದು ಪ್ರಯತ್ನ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಬಂದು ಮಾಡಿದ್ದಾರೆ. ನನಗೆ ಅವ್ರು ಆರಿಸ್ಕೊಂಡಿರೋ ಸ್ಕ್ರಿಪ್ಟ್ಗೂ ಖುಷಿ ಆಯಿತು, ಮತ್ತು ಅವರ ಕಥೆನ, ಅದಕ್ಕೆ ಸಂಭಾಷಣೆ ಬರೆದಿರೋ ರೀತಿನ, ಅದನ್ನು ಶೂಟ್ ಮಾಡಿರೋ ರೀತಿನ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಖುಷಿಯಾಗಿರೋದು ಬೇರೆ, ನಾನೊಬ್ಬ ನಟನಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಈಗ ಅದನ್ನೆಲ್ಲ ಹೇಳಬೇಕಾದವರು ನೀವು. ನನ್ನ ಖುಷಿಯಾಗಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ಇವ್ನು ಹೇಳ್ಕೊಂತಾನೆ ಬಿಡಪ್ಪ ನಿಮ್ಗೆ ಅನಿಸ್ಬೋದು. ಬಟ್ ದಯವಿಟ್ಟು ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಈ ಸಿನಿಮಾನ ಎಲ್ಲರೂ ನೋಡಿ ನಮ್ಮ ಭಾಗದ ಜನರಿಗೆ ಏನೇ ಬಂದರೂ ಎಷ್ಟು ಟ್ಯಾಲೆಂಟ್ ಇದ್ರೂ ಅವ್ರು ಬೆಂಗಳೂರಿಗೆ ಹೋಗಬೇಕು, ಅಲ್ಲೇ ಅಲ್ಲಾಡಬೇಕು, ಅಲ್ಲೇ ಇದು ಮಾಡಬೇಕು. ಎಷ್ಟೋ ಜನ ಬೆಂಗಳೂರಿಗೆ ಸೆಟ್ಲ್ ಆಗಿದ್ದಾರೆ ಪಾಪ. ಅದೇನು ಆ ಕಡೆನಿಲ್ಲ ಈ ಕಡೆನಿಲ್ಲ, ಅದೋಬಿಕ ಕೊತ್ತ ಘರ್ಕಾನ ಘಾಟ್ಕ ಅಂತ ಹೇಳ್ತಾರಲ್ಲ, ಆ ಕತೆ ಆಗಿದೆ. ನಮಗೆ ಏನೇನೋ ಅನಿವಾರ್ಯತೆಗಳಿದೆ. ನನಗೆ ಅಮ್ಮಂಗೆ ಬಿಟ್ಟು ಹೋಗೋಕ್ಕಾಗಲ್ಲ, ಅವಕಾಶಗಳಿದ್ರು, ಹಿಂಗೆಲ್ಲ ಇಷ್ಟೆಲ್ಲ ಇದ್ರ ಮಧ್ಯೆ ಲೋಕಲಲ್ಲೇ ಒಂದು ಟೀಮ್ ರೆಡಿ ಆಗ್ತಾಯಿದೆ. ಇದನ್ನು ಬಿಟ್ಟು ಇನ್ನೂ ರಾಘು ಅವರು ಇನ್ನೂ ಈಗ ಜಸ್ಟ್ ನಂಗೆ ಟ್ರೈಲರ್ ತೋರಿಸಿದ್ರು. ಒಳ್ಳೆ ಕ್ಯಾಮ್ರಾಮನು, ಒಳ್ಳೆ ಎಡಿಟರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಇವರಿಗೆಲ್ಲ ಒಂದು ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತಂದು ನಾವೊಂದು ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಪದವೀಧರ ವಿಧಾನ ಪರಿಷತ್ಗೆ ಜರುಗುವ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಕ್ರೈಸ್ತ ಸಮುದಾಯಕ್ಕೆ ಕಲ್ಪಿಸಿಕೊಡಬೇಕೆಂದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹಿಸುತ್ತೇವೆ ಎಂದು ಯುನೈಟೆಡ್ ಕ್ರಿಶ್ಚಿಯನ್ ಫಾರ್ ಹ್ಯೂಮನ್ ರೈಟ್ಸ್ ಕಾರ್ಯದರ್ಶಿ ಸಿಮೋನ್ ಎನ್ ತುಮಕೂರ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾದ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮಾಜದವರ ಸಂಖ್ಯೆ ಕನಿಷ್ಠ 7 ಲಕ್ಷ ಜನಸಂಖ್ಯೆ ಇದ್ದಾರೆ. ದೇಶದ ಸ್ವತಂತ್ರ ನಂತರ ಎಲ್ಲ ಕ್ರೈಸ್ತ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದ್ದಾರೆ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಥವಾ ಸ್ಥಳೀಯ ಚುನಾವಣೆಯಲ್ಲಿ ಕ್ರೈಸ್ತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ರೀತಿಯಿಂದ ಸಹಕಾರ ನೀಡುತ್ತಾ ಬಂದಿದ್ದೇವೆ. ಆದಾಗ್ಯೂ ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯದ ಮತಗಳನ್ನ ಪಡೆದು ಕ್ರೈಸ್ತ ಸಮುದಾಯವನ್ನ ಯಥಾವತ್ತಾಗಿ ನಿರ್ಲಕ್ಷ್ಯ ಮಾಡಿದೆ. ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಸ್ಥಾನಮಾನಗಳನ್ನು ಕಲ್ಪಿಸದೇ ಇರುವುದು ಕ್ರೈಸ್ತ ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯವಾಗಿದೆ. ಆದ ಕಾರಣ ಈಗಲಾದರೂ ಜೂನ್ನಲ್ಲಿ ಜರುಗಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ರಾಜಕಾರಣಿ ಸನ್ಮಾನ್ಯ ಡೇವಿಡ್ ಸಿಮಿಯೋನ್ ಅವರಿಗೆ ಒಂದು ಸ್ಥಾನ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು. ಪುರಸಭೆ ಇವರೆಲ್ಲ ಉಪಸ್ಥಿತಿಯಲ್ಲಿದ್ದಾರೆ. ಮಾನ್ಯರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಬರುವ ಜನವರಿ 3 ತಾರೀಕಿಗೆ ಒಂದು ವಿಧಾನ ಪರಿಷತ್ನಲ್ಲಿ ಚುನಾವಣೆ ಇದೆ. ಆ 7 ಸ್ಥಾನಕ್ಕೆ ಜೂನ್ 3 ಆ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ 7 ಸ್ಥಾನದಲ್ಲಿ ಒಂದು ಕ್ರೈಸ್ತರಿಗೆ ಕೊಡಬೇಕಂಥೇಳಿ ಆಲೋಚನೆ ಮಾಡಿದ್ದಾರೆ, ಡಿಸೈಡ್ ಮಾಡಿದ್ದಾರೆ ಅಂತ ನಾವು ತಿಳಿದು ಬಂದಿದೆ. ಅದಕ್ಕಾಗಿ ನಾವು ಕ್ರೈಸ್ತರು ಅದಕ್ಕೆ ಸ್ವಾಗತಿಸ್ತೇವೆ. ಮತ್ತು ವಿಶೇಷವಾಗಿ
ಇವತ್ತಿನ ಗೋಷ್ಠಿಯ ಉದ್ದೇಶ ಏನಂತಂದರೆ, ಒಂದು ಕ್ರೈಸ್ತರಿಗೆ ಒಂದು ಚುನಾವಣೆಯಲ್ಲಿ ಒಂದು ಸ್ಥಾನ ಕೊಡಬೇಕಂಥೇಳಿ ಪಕ್ಷ ಏನದ ಆದೇಶ ಮಾಡಿದೆ. ನಮ್ಮ ಡಿಮ್ಯಾಂಡ್ ಏನಂತಂತಂದರೆ, ಯಾವಾಗಲೂ ನೋಡ್ರಿ ಎಷ್ಟೋ ಈಗ ನಮಗೆ 46 ವರ್ಷ ಹಿಂದೆ ಕಾಂಗ್ರೆಸ್ ಪಕ್ಷ SR ಮನೋಹರ್ ಅಂತ ಒಬ್ಬರಿಗೆ, ಅವರು ದಿವಂಗತರು ಇವತ್ತಿಲ್ಲ, ಅವರಿಗೆ MLC ಅಂತೇಳಿ ನಾಮಿನೇಷನ್ ಮಾಡಿದರು ಏನು 1978ನಲ್ಲಿ. ಆದರೆ ಇಲ್ಲಿವರೆಗೂ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗದ ಯಾವೊಬ್ಬ ಕ್ರೈಸ್ತರಿಗೂ ರಾಜ್ಯ ಮಟ್ಟದಲ್ಲಿ ಪಕ್ಷದಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಇನ್ನುವರೆಗೂ ನಮಗೆ ಈ ಭಾಗದ ಕ್ರೈಸ್ತರಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಆದ ಕಾರಣ ನಾವು ಈ ಸಲ ನಮ್ಮ ಹಿರಿಯ ನಾಯಕರಾದ ಸುಮಾರು 47 ವರ್ಷದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವ ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಡೇವಿಡ್ ಸಿಮನ್ ಅವರಿಗೆ ಈ ಸಲ ಅವರು ಪಕ್ಷ ಆಯ್ಕೆ ಮಾಡಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೇವೆ. ಯಾಕಂದರೆ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕ್ರಿಶ್ಚಿಯನ್ ಅಂದ ತಕ್ಷಣ ಎಲ್ಲ ಪಕ್ಷದ, ಕಾಂಗ್ರೆಸ್ ಆಯಿತು ಬೇರೆ ಯಾವುದೇ ಪಕ್ಷ ಇರಲಿ, ಕ್ರಿಶ್ಚಿಯನ್ ಅಂದ ತಕ್ಷಣ ಆ ಕಡೆ ಕರಾವಳಿ ಮಂಗಳೂರು ಸೈಡೆ ಆ ಕಡೆನೇ ಕ್ರಿಶ್ಚಿಯನ್ರಿಗೆ ಅವರು ನೋಡ್ತಾರೆ, ಅಲ್ಲಿನವರಿಗೆ ಮಾಡಬೇಕಂಥೇಳಿ ಅಲ್ಲಿನವರಿಗೆ ಚಾನ್ಸ್ ಸಿಗ್ತಾಯಿದೆ. ಆದರೆ ಉತ್ತರ ಕರ್ನಾಟಕ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆನೂ ಕ್ರೈಸ್ತರಿದ್ದಾರೆ. ಸುಮಾರು ಇಂಡಿಪೆಂಡೆಂಟ್ ಆದಮೇಲೆ ಇಲ್ಲಿನ ತನಕ ಕ್ರೈಸ್ತರು ಈ ಭಾಗದಲ್ಲಿ ಎಲ್ಲೇ ಆಗಲಿ 100% ಯಾವುದೇ ಚುನಾವಣೆ ಇರಲಿ, ಲೋಕಲ್ ಬಾಡಿ ಇರಲಿ, MLA ಇರಲಿ, ಹೋದ MP ಎಲೆಕ್ಷನ್ ಆಯಿತು, ಎಲ್ಲ ಎಲೆಕ್ಷನ್ನಲ್ಲಿ ಕ್ರೈಸ್ತರು 100% ಏನದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಆದ ಕಾರಣ ಈ ಸಲ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿನ ಕ್ರೈಸ್ತರಿಗೆ ಆದ್ಯತೆ ಕೊಡಬೇಕಂಥೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕ್ರೈಸ್ತರ ವತಿಯಿಂದ ಒಂದು ಆಗ್ರಹ ಮಾಡ್ತೇವೆ. ಜೂನ್ 21ರಿಂದ 27ರವರೆಗೆ ಕಾಂಬೋಡಿಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಟಿನ್ ಪಿನ್ ಪ್ಯಾರಾ ಬೌಲಿಂಗ್ ಚಾಂಪಿಯನ್ಶಿಪ್ಗೆ ಭಾಗವಹಿಸಲು ಆರ್ಥಿಕ ನೆರವಿಗಾಗಿ ಕ್ರೀಡಾಪಟು ರಮೇಶ್ ಜಾಧವ್ ಕ್ರೀಡಾ ಪ್ರೇಮಿಗಳಲ್ಲಿ ಮನವಿ ಮಾಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗಿಯಾಗಿ ಅಲ್ಲಿಗೆ ಹೋಗಿ ಬರಲು 1,20,000 ರೂಪಾಯಿ ಅವಶ್ಯಕತೆ ಇದೆ ಎಂದು ಮನವಿ ಮಾಡಿದರು. ಒಬ್ಬ ಬಡವ ಮಗ, ದಿವ್ಯಾಂಗ ಅಂಗವಿಕಲದ ಮಗನಿಗೆ ಆ ಮಟ್ಟಕ್ಕೆ ಬೆಳೆಸ್ತಿದ್ದೀರ ಅಂತಂದ್ರೆ ನೀವು ಎಲ್ಲರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಸರ್. ಈಗೂ ನನಗೆ ಇನ್ನೊಂದು ಕಾಲಾವಕಾಶ ದೇವರ ಆಶೀರ್ವಾದದಿಂದ ನಾನು 2ನೇ ಅಂತಾರಾಷ್ಟ್ರೀಯ ಕಾಂಬೋಡಿಯಾಕ್ಕೆ ಸೆಲೆಕ್ಷನ್ ಆಗಿದ್ದೀನಿ. ಲಾಸ್ಟ್ ಟೈಮು 10 ಪಿನ್ ಬಾಲಿಂಗಲ್ಲಿ ಗೋಪಾಲ್ ಮಾಲಲ್ಲಿ ವಿಜಯಶಾಲಿ ಆವಾಗ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಿ ಆ ಮಟ್ಟಗೆ ನನಗೆ ಕಳಿಸುವಾಗ ಅದೇ ಎಬಿಲಿಟಿ 10 ಪಿನ್ ಬಾಲಿಂಗ್ ಈಗ ನಡೀತಾ ಇದೆ. ಆ ಗೇಮಕ್ಕೆ ಹೋಗಬೇಕಾದರೆ ನನಗೆ ಆರ್ಥಿಕ ಪರಿಸ್ಥಿತಿ 1,20,000 ರೂಪಾಯಿ ಇದೆ. ಮತ್ತು ನಾನು ನಮ್ಮ ಸರ್ ಅವರಿಗೆ ಪ್ರಶ್ನೆ ಮಾಡಿದೆ, ಸರ್ ಮತ್ತೆ ಅಲ್ಲಿ ಹೋಗಿ ಕಟ್ಟಬೇಕು ದುಡ್ಡು, ವಿಕಲಚೇತನರ ಇದ್ದೀವಿ, ಇದು ಏನು ಮಾಡ್ತಾ ಇದ್ದಾರಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಹೆಂಗೆ ಅಂತ ಅಂದಾಗ ನಮ್ಮ ಸರ್ ಅವ್ರು ಹೇಳಿದರು, ನಿಂದ ಕ್ಲಾಪಿಕೇಶನ್ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕ್ಲಾಪಿಕೇಶನ್ ಅಂದ್ರೆ ಅಧಿಕೃತ ಘೋಷಣೆ ಆಗುತ್ತದೆ. ಅಂದರೆ ಇದು ನಿನಗೆ ಸಿಕ್ತಂತಂದರೆ ನಿಮ್ಮ ಕಲಬುರಗಿ ಜನ ಮತ್ತು ಕರ್ನಾಟಕ ಜನಗ ಭಾಗ್ಯ. ಯಾಕಂತಂದ್ರೆ ನಮ್ಮ ಕಲಬುರಗಿ ಜನ ಮಣ್ಣು ಎಲ್ಲ ದೇವ್ರದ್ದು ಆಶೀರ್ವಾದ. ಅದಕ್ಕೆ ನಂದು ಕ್ಲಾಪಿಕೇಶನ್ ಅಧಿಕೃತ ಘೋಷಣೆ ಆಗ್ತಾ ಇದೆ. ಇದು ಭಾಳ ಖುಷಿಯ ವಿಷಯ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಅಲ್ಲಿ ಕ್ಲಾಪಿಕೇಶನ್ ನಮಗೆ ಸಿಕ್ತಂದ್ರೆ ಏಷ್ಯನ್ನು ಮತ್ತು ಪ್ಯಾರಾ ಒಲಿಂಪಿಕ್ಸಲ್ಲಿ ಭೀ ಕೂಡ ನಾವು ಅಲ್ಲಿ ಭಾಗವಹಿಸ್ಬೋದು. ಯಾವುದೇ ಇನ್ನಿತರ ನಮಗೆ ಅಭ್ಯಂತರ ಇರೋದಿಲ್ಲ. ಅದಕ್ಕೆ ನಾನು ನಮ್ಮ ಕಲಬುರಗಿ ಜನತೆಯ ತಾಯಂದಿರು, ಅಣ್ಣ ತಮ್ಮಂದಿರು ಹಾಗೂ ನಮ್ಮ ರಾಜಕೀಯ ಎಲ್ಲರ ಮುಖಂಡರಿಗೆ ನಿಮ್ಮ ಪ್ರೀತಿಯ ಮಗ ರಮೇಶ್ ಜಾಧವ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ಳೋ ಏನಂತಂದರೆ, ನಾ ಹೋಗ್ತಾ ಇಲ್ಲ, ನಿಮ್ಮ ಮನೆ ಮಗ ಹೋಗ್ತಾ ಇದ್ದಾರೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಎತ್ತರಕ್ಕೆ ಹೋಗ್ತೀವಿ. ಮತ್ತು ಇನ್ನೊಂದು ವಿಷಯ, ನಮ್ಮ
ಪ್ಯಾರಾ 10 ಪಿನ್ ಬಾಲಿಂಗ್ ಕೋಚ್ ಆದ ಸುಜಿತ್ ಸಿಂಗ್ ಸರ್ ಹಾಗೂ ರಾಘವೇಂದ್ರ ಸರ್, ಸುನಿಲ್ ರಾಠೋಡ್ ಸರ್, SST ರಾಜ್ಯಾಧ್ಯಕ್ಷರು ಹಾಗೂ ಸುರೇಶ್ ಸರ್ ಅವರೆಲ್ಲರೂ ಹೇಳಿದ್ರು, ಇದು ನಿಂದ ಜೀವನದ ಅಂತಾರಾಷ್ಟ್ರೀಯ ಭಾಳ ದೊಡ್ಡ ಎಬಿಲಿಟಿ 10 ಪಿನ್ ಗೇಮ್ ಇದೆ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅದಕ್ಕೆ ನನಗೆ ಆರ್ಥಿಕ ಸಹಕಾರ ಅವಶ್ಯಕತೆ ಇದೆ. ನೀವು ಎಲ್ಲರೂ ಸಪೋರ್ಟ್ ಮಾಡಿದರೆ ಅಲ್ಲಿಗೆ ಹೋಗೋಕ್ಕೆ ನಾನು ಚಿನ್ನ ಪದಕವನ್ನು ಪಡೆಯೋರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಸತತ ಪ್ರಯತ್ನ ಯಾರು ಮಾಡ್ತಾರೆ ಅವರಿಗೆ 100% ಕಾಲಾವಕಾಶ ಬಂದೇ ಬರುತ್ತದೆ, ನೋ ಡೌಟು. ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನಂದು ಎಜುಕೇಷನ್ ಇಲ್ಲೇ ಸುಲೇಪೇಟಲ್ಲಿ ಅಂದರೆ ತಾಲೂಕು ಚಿಂಚೋಳಿಯಲ್ಲಿ ನಮ್ಮ ಚಿಕ್ಕನಿಂಗದಳ್ಳಿ 5ನೇ ತನ ಆಯಿತು. ಅಲ್ಲಿಂದ 8 ಡಿಗ್ರಿ ಸುಲೇಪೇಟಲ್ಲಿ ಕಲಿತೆ. ಅಲ್ಲಿಂದ ನಮ್ಮದಿದೆ ಕಲಬುರಗಿಯಲ್ಲಿ ಸ್ನಾತಕೋತ್ತರ ಪದವಿ MSW ಅನ್ನು ಮುಗಿಸಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ರೀತಿಯಿಂದ ಅಭ್ಯಾಸವನ್ನು ಮಾಡೋದು ಈ ಮಟ್ಟಕ್ಕೆ ಬಂದಿದೆ. ಚಿತ್ತಾಪುರ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ನಲ್ಲಿ ತಡರಾತ್ರಿ 2 ಗಂಟೆ ಸುಮಾರಿಗೆ 4 ಅಂಗಡಿಗಳು ಕಳ್ಳತನವಾಗಿರುವ ಘಟನೆ ಜರುಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ತಾಪುರ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಹತ್ರದ ಆನಂದ್ ವೈನ್, ನ್ಯೂ ಸ್ಟ್ಯಾಂಡರ್ಡ್ ಹಾರ್ಡ್ವೇರ್, ಲಕ್ಷ್ಮಿ ಹಾರ್ಡ್ವೇರ್ ಶಾಪ್ ಹಾಗೂ ಭಾಗ್ಯ ಎಂಟರ್ಪ್ರೈಸಸ್ ಮತ್ತು ಹಾರ್ಡ್ವೇರ್ ಶಾಪ್ಗಳ ಕಳ್ಳತನವಾಗಿದೆ. 3 ಕಳ್ಳರು ಅಂಗಡಿಯ ಶಟರ್ ಮುರಿದು ಒಳಗಡೆ ಹೋಗುವ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ಚಿತ್ತಾಪುರ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚಿಂಚೋಳಿ ತಾಲೂಕಿನಲ್ಲಿ ಇರುವ ಒಟ್ಟು ಸುಮಾರು 2,000 ಮತಗಳಲ್ಲಿ ಹೆಚ್ಚು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪರ ನೀಡಿ ಪ್ರಚಂಡ ಬಹುಮತ ನೀಡಬೇಕಾಗಿ ಕಾರ್ಯಕರ್ತರಿಗೆ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ಮನವಿ ಮಾಡಿದರು. ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯ ನಿಮಿತ್ತವಾಗಿ ಬ್ಲಾಕ್ ಕಾಂಗ್ರೆಸ್ ಚಿಂಚೋಳಿ, ಕಾಳಗಿ ಮತ್ತು ಕೋಡ್ಲಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು.
ಹೇಳಿದ ಅವರು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಎಲ್ಲಾ ಪದವೀಧರರು ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತರಬೇಕು ಎಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಸಹೋದರ ರೇವಣಸಿದ್ದಪ್ಪ ಪಾಟೀಲ್ ಹುಮ್ನಾಬಾದ್ ಮಾತನಾಡಿ 2018ರ ಚುನಾವಣೆಯಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಪ್ರಚಂಡ ಬಹುಮತ ನೀಡಿದರು. ಕೊರೋನಾ ಅಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ಸಂಪೂರ್ಣ ಸೇವೆಯನ್ನ ನೀಡಿದರು. ಅದೇ ರೀತಿಯಾಗಿ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆಯ ಪದವೀಧರರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿಜಯ ಪತಾಕೆಯನ್ನು ಗೆಲುವಿನೊಂದಿಗೆ ಎಗರಿಸಿದರು. ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುತ್ತಾರೆ ಎಂದರು. ವೋಟ್ ಮಾಡೋದು ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಸೀರಿಯಲ್ ನಂಬರ್ 2 ಗ್ರಾಜ್ಯುಯೇಟ್ಗಳಿಗೆ ಗೊತ್ತಿದೆ, ಆದರೂ ಕೂಡ ನಾವು ಹೇಳಬೇಕಾಗ್ತದೆ. ಗ್ರಾಜ್ಯುಯೇಟ್ಗಳ ಕ್ಷೇತ್ರದವು ಪ್ರಿಫರೆನ್ಸಿಯಲ್ ವೋಟ್ ಅದು ಭಾಳ ಜನ ಗ್ರಾಜ್ಯುಯೇಟ್ಗಳು ಹೋದ್ಸಲ ವೋಟ್ ಹಾಕಿದಾಗ ಸಾವಿರಗಟ್ಟಲೆ ಅವೆಲ್ಲ ತಿರಸ್ಕೃತಾಗ್ಯಾವ. ಮತ್ತು ನಮ್ಮಲ್ಲಿ ಹಳ್ಳಿನಲ್ಲಿ ಭಾಳ ಇಲಿಟ್ರೇಟ್ ಅಮಾಯಕ ಜನರು ಕೂಡ ವೋಟ್ ಹಾಕಕ್ಕೆ ಕಲ್ತಾರೆ. ಆದರೆ ಗ್ರಾಜ್ಯುಯೇಟ್ಗಳಿಗೆ ಕನ್ಫ್ಯೂಷನ್ ಯಾಕೆ ಆಗ್ತದೆ ಅಂದರೆ ಇದು ಪ್ರಿಫರೆನ್ಸಿಯಲ್ ವೋಟ್ ಅಂದರೆ 1, 2, 3, 4 ಅಂತ ಹಾಕಬೇಕಾಗ್ತದೆ. ನಾವು ಬೇರೆ ಏನೋ ಕೈಕೊಡಿಸುವ ಗ್ರಾಜ್ಯುಯೇಟ್ಗಳಿಗೆ ನಾವು ತಿಳಿಸಿ ಹೇಳಬೇಕು. ಚಂದ್ರಶೇಖರ್ ಪಾಟೀಲ್ ಅವರ ಸೀರಿಯಲ್ ನಂಬರ್ 2 ಗುರುತಿನ ಮುಂದೆ ಸೀರಿಯಲ್ ನಂಬರ್ 2ನಲ್ಲಿ ಒಂದು ಗೆರೆ ಹೇಳಬೇಕಷ್ಟೇ, 1 ಅಂತ. ಇಲ್ಲಿ ನಾನು ವೋಟ್ ಹಾಕೋ ಹೊತ್ತಿನಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಹಾಕ್ತಾರೆ ರೈಟ್ ಅಂತ, ಅದು ತಪ್ಪು. ಆ ರೀತಿ ಹಾಕಬಾರ್ದು. ಕೆಲವರು ಎಕ್ಸ್ ಮಾರ್ಕ್ ಹಾಕ್ತಾರೆ, ಅದು ಕೂಡ ಹಾಕಬಾರ್ದು. ಕೆಲವರು ಕನ್ನಡದಲ್ಲಿ 1 ಅಂತ ಬರೀತಾರೆ, ಅದು ಕೂಡ ಬರೀಬಾರ್ದು. ಕೆಲವರು ಇಂಗ್ಲಿಷ್ನಲ್ಲಿ ಕೊನೆಯದಾಗಿ ನೋಡ್ರಿ 1 ಅಂತ ಬರೀತಾರೆ, ಆದರೆ 1 ಮತ್ತು ಕೆಲವು ಚುಕ್ಕಿ ಇರ್ತಾರೆ, ಮ್ಯಾಲಿಂಗ್ 1 ಬರೆದು ಕೆಲವು ಚುಕ್ಕಿ ಇರ್ತಾರೆ, ಅದು ಕೂಡ ತಿರಸ್ಕಾರ ಆಗ್ತದೆ. ಎಕ್ಸ್ ಬರೀಬಾರ್ದು, ರೈಟ್ ಅಂತ ಮಾಡಬಾರ್ದು, ಕನ್ನಡದಲ್ಲಿ 1 ಅಂತ ಬರೀಬಾರ್ದು. ಏನ್ ಮಾಡಬೇಕಂತ ಬರೀ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಬಹಳ ರಿಹರ್ಸಲ್ ಮಾಡಿಸ್ತೀವಿ ನಾವು. ಅಲ್ಲಿ ಕೇವಲ 1 ಗೆರೆ, ಇಷ್ಟೇ ಗೆರೆ ಹೇಳ್ಬಿಡೋದು, ಅಷ್ಟು ಗೆರೆ ಹೇಳಿದ್ರೆ ಸಾಕು ವೋಟ್ ಹಾಕ್ದಂಗೆ. ಬಾಕಿ ಹೆಚ್ಚು ಶಾಣೆತನ ಮಾಡಿದ್ರೆ ವೋಟ್ ರಿಜೆಕ್ಟ್ ಆಗ್ತದೆ. ಇದು ಮಾತ್ರ ಎಲ್ಲರಿಗೂ ನಾವು ಗಮನ ತರಬೇಕು. ಇದು ತಪ್ಪಿದ್ರಿಂದ 2700 ವೋಟು ರಿಜೆಕ್ಟ್ ಆಗಿದ್ದಾವೆ. ಅದಕ್ಕೆ ಈ ಸಲ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟು ನಮ್ಮ ಗ್ರಾಜ್ಯುಯೇಟ್ಗಳಿಗೆ ಅಪ್ರೋಚ್ ಮಾಡಿದ್ರೆ ವೋಟ್ ರಿಜೆಕ್ಟ್ ಆಗಲಾರ್ದಂಗೆ ನೋಡಿಕೊಂಡು ನಮ್ಮ ಪಕ್ಷಕ್ಕೆ ಹೆಚ್ಚು ಮತ ಬರೋ ಹಾಗೆ ನಾವು ಪ್ರಯತ್ನ ಮಾಡುವುದು ತಾವೆಲ್ಲ ಸಂದರ್ಭದಲ್ಲಿ ಬಸವರಾಜ ಮಲ್ಲಿ, ಬ್ಲಾಕ್ ಕಾಂಗ್ರೆಸ್ ಕಾಳ್ಗಿ ಅಧ್ಯಕ್ಷ ದೇವೇಂದ್ರಪ್ಪ ಲಿಂಗಶೆಟ್ಟಿ, ರೇವಣಸಿದ್ದಪ್ಪ ಪಾಟೀಲ್ ಹುಮ್ನಾಬಾದ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದೀಪಕ್ ನಾಗ ಪುಣ್ಯಶೆಟ್ಟಿ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೆಡಿಕಲ್ ಅಂಗಡಿಯೊಂದು ಬೆಂಕಿಗೆ ಆಹುತಿಯಾಗಿದ್ದ ಪರಿಣಾಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಜರುಗಿದೆ. ಕಲಬುರಗಿ ನಗರದ ಸುಭಾಷ್ ಚೌಕ್ ಬಡಾವಣೆಯಲ್ಲಿರುವ ಬಸವ ಮೆಡಿಕಲ್ನಲ್ಲಿ ಈ ಘಟನೆ ಸಂಭವಿಸಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಕಲಬುರಗಿ ನಗರ ಸೇರಿದಂತೆ ವಿವಿಧೆಡೆ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಕಲಬುರಗಿ ತಾಲೂಕಿನ ಸಿತನೂರು ಗ್ರಾಮದಲ್ಲಿ ಸಿಡಿಲು ಬಡಿದು ಹೊಲದಲ್ಲಿ ಕಟ್ಟಿದ ಎತ್ತು ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಅಂಬಾರಾಯ ಎಂಬುವವರಿಗೆ ಸೇರಿರುವ ಎತ್ತನ್ನು ಜಮೀನಿನಲ್ಲಿ ಕಟ್ಟಲಾಗಿತ್ತು. ಈ ವೇಳೆ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದ್ದು ಜೀವನಕ್ಕೆ ಆಧಾರವಾಗಿದ್ದ ಎತ್ತನ್ನ ಕಳೆದುಕೊಂಡ ಅಂಬಾರಾಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪವನ್ ಕುಮಾರ್ ವಳಕೇರಿ ಭೇಟಿ ನೀಡಿ ಅಂಬಾರಾಯ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದರು. ಸಾಲ ಮಾಡ್ಕೊಂಡಿದ್ದೆ ನಾವು ಸಾಧಿಸಿದ ಬಿಸಿಲಾಗಂದೇವ ಯಪ್ಪ
ಈ ಕಡೆ ಎರಡು ಹೊಲ ನೀನು ನೋಡ್ತಿ, ಎರಡು ಹೊಲ ನಾನು ನೋಡ್ತಿದ್ದೆವು. ಇಂಥ ಬಸವನ ಕಟ್ಟಿ ಸಾಲ ಮಾಡಿದಂತಿ. ಈ ಗಿಡ ಕೊಡೋದ್ರಿ ಅದು, ಈ ಗಿಡ ಕೊಡೋನೇ ಇದು, ಈ ಗಿಡ ಕೊಡೋದು ಈ ಎತ್ತಿ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ
ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.